ಗಿಲಿ ಪಾಲಿಟಿಕ್ಸ್, ಇದು ಗಿಲಿ ಗಿಲಿ ಪಾಲಿಟಿಕ್ಸ್. ಗಿಲಿ ಗಿಲಿ ಪಾಲಿಟಿಕ್ಸ್ಗೆ ಸ್ವಾಗತ ಸುಸ್ವಾಗತ. ಆರ್ಮಿ ತರ ನಿಂತ್ಕೊಬಿಡ್ತಿದೆ. ಯಾಕಿದು ಬಂದಿತ್ತಲ್ಲ ನಿಂಗೆ ಅದಕ್ಕೆ. ಏನು? ಅಯ್ಯೋ ಅದೇ ಸೇಕು ಸೇಕು. ಏ ಅನಿಷ್ಠೆ, ಈ ತರ ಆಡಿದ್ರೆ ಏನಂತಾರೆ ಗೊತ್ತಾ? ನಮ್ ಕಡೆ ಏನಂತಾರೆ? ಒಲ್ಲಗರ ಅಂತಾರೆ. ಆದ್ರೆ ಅದೇ ವೈರಲ್ ಅಲ್ಲ, ಏನ್ ಬಿಡೋದು? ವೈರಲ್ ಅಂತ ಒಂದು ಬಟನ್ ಬಿಚ್ಚಿದ್ ಸಾಕು, 108 ಬಟನ್ ಬಿಚ್ಚಬೇಡ. ಸಾರ್ವಜನಿಕರು ನೋಡಿ ಮಖಕ್ಕೆ ಮೆತ್ಕೊಳಂಗೆ ಥುಬಕ್ ಥುಬಕ್ ಅಂತ ಉಗಿತಾರೆ. ಹೂವಿನ ಬಾಣದಂತೆ ಎಟ್ಟು ಬಿಡ್ತೀನಿ ಈಗ. ಹೂವಿನ ಬಾಣದಂತೆ ಅಂತ ಅನ್ನೋದು ಹೇಳಿದ್ರೆ ಈ ಬಾಣದಿಂದ ಗಂಟಲು ನಾಟ್ಕೊಂಡ್ಬಿಡ್ತಾರೆ. ಪಾಪ ಆ ಹುಡುಗಿ ಏನೋ ನಮ್ಮ ಥರ ಕಾಮಿಡಿ ಮಾಡೋದಕ್ಕೆ ಕೇಳಿತ್ತು. ನೀವು ಇದನ್ನ ಹೇಳಿ ಹೇಳಿ ಆ ಹುಡುಗಿ ಓಡಾಡದೆ ಇರೋ ಮಾಡ್ತಾ ಇರ. ಗುರುಜಿ, ಈ ವರ್ಷ ಏನಾದ್ರೂ ಹೆಣ್ಮಕ್ಳಿಗೆ ಸ್ಪೆಷಲ್ ಆಫರ್ ಅಂತ 2000 ಜೊತೆಗೆ 500 ರೂಪಾಯಿದಲ್ಲೇ 1000 ರೂಪಾಯಿದ ಒಂದು ಸೀರೆ ಗೀರೆ ಕೊಟ್ಟರೆ ಹೊಸ ವರ್ಷಕ್ಕೆ ಪಂಚನೂ ಕೂಡ ಕೇಳಿ. ಮುಂಡ ಮೋಸ್ತೋ ಈ ತರ ವಿಚಾರಗಳನ್ನ, ಸ್ಕೀಮ್ಗಳನ್ನ, ಭಾಗ್ಯಗಳನ್ನ ನನ್ ಕೇಳಿದ್ರಾಗಲ್ಲ. ಏನಿದ್ರು ಬರ್ತಾರಲ್ಲ ಔದಾವುಲಿಯ, ಅವ್ರನ್ನ ಕೇಳಿ. ರಾಜ್ಯದಲ್ಲಿ ಯಾರು ಸರ್ಕಾರ ಆಳ್ತಾ ಇದ್ರೆ ಅವ್ರು ಕೇಳಿ. ನಂದೇನಿದ್ರು ಎಲ್ಲಿ ಎಡಗೈ ಕೊಡೋ, ಆದಷ್ಟು ಬೇಗ ಇನ್ನೊಂದು ಗಂಡ್ಮಗ ಆಗುತ್ತೆ. ಬರಲ್ಲ ಇರ್ಲಿ, ಆ ಥರದ್ದು ನಾನು ಹೇಳ್ತೀನಿ ಕೇಳೋ. ಎಲ್ಲಿ ನಿಂದು? ನಂದು. ನಿನಗೆ ಅವಳಿ ಜವಳಿ ಆಗೋ ಯೋಗ ಇದೆ. 2025 ವರ್ಷ ಹೇಗಿರ್ತದೆ? 25 ಮುಗಿತು. 26ರಲ್ಲಿ ಒಂದು 4 ಮಕ್ಕಳಾಗೋ ಯೋಗ ಇದೆ. ಆಲ್ರೆಡಿ ಮೊಮ್ಮಕ್ಕಳಿದೆ. ಮೊಮ್ಮಕ್ಳಿದ್ರೇನೋ ಈಗ ಮಕ್ಕಳಾಗದೆ ಇರ್ತೀಯೇ. ಯಾಕಂದ್ರೆ ಒಂದು ಗಾದೆ ಇದೆ, ಏನು? ಹುಣಸೆ ಮರ ಮುಪ್ಪಾದ್ರೂ ಹುಣಸೆ ಹಣ್ಣು ಮುಪ್ಪಾಗಲ್ಲ. ಹಾಗೆ ನೀನು ಮುಪ್ಪಾದ್ರೂ ಅಷ್ಟೇ ಅಷ್ಟೇ. ವಯಸ್ಸಾದವ್ರಿಗೆ 4 ಮಕ್ಕಳಾಯ್ತಾವಂತೆ. ನಂಗೆ 2 ಆಗತ್ತಂತೆ ಈ ವರ್ಷ. ಹೇಳವ್ರೆ ನಂಗೆ ಬರೀ ಒಂದೇ ಆಗತ್ತಂತೆ. ನೀನ್ ನನ್ ಇದು ಒಂದೇನು ಗೊತ್ತಾ, ಇದು ಹಳೆ ಯಂತ್ರ. ಹಳೆ ಯಂತ್ರ ಅಂದ್ರೆ ಇಂಗ್ಲಿಷ್. ಮೈಲೇಜ್ ಕೊಡುತ್ತೆ. ಹಳೆ ಯಂತ್ರಗಳು ಯಾವತ್ತೂ ಅಷ್ಟೇ ಒಂಚೂರು ಏನೋ ಸೈಡಲ್ಲಿ ಆಯಿಲ್ ಹಾಕಿ ಸುಮ್ಮನೆ ಸ್ಟಾರ್ಟ್ ಮಾಡಿರ್ತೀವಿ, ಡಗ 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 ಅಂತ ಓಡ್ತಾ ಇರ್ತವೆ. ಅವು ಈ ನಿಮ್ದೆಲ್ಲ ಏನು ಗೊತ್ತಾ, ಚೈನಾ ಸೆಟ್ ಇದ್ದಂಗೆ. ಒಂದು ಸರಿ ಕೆಟ್ಟೋದ್ರೆ ತೆಗೆದು ಬಿಸಾಕೋದು. ಇವು ಹಂಗಲ್ಲ, ಆಲ್ಟ್ರು ನಟ್ಟು ಬೋಲ್ಟು ಟೈಟ್ ಮಾಡಿದ್ರೆ ಡಗ 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 ಅಂತ ಓಡ್ತಾ ಇರ್ತಾರೆ. ಹಳೆ ಯಂತ್ರ ಅಂತ ಓಡ್ತಾ ಇರ್ತಾರೆ. ಇನ್ನೇ ನಿಂತರ ಅಮಕು ಡುಮಕು ಅಮಾಲ್ ಡುಮಾಲ್ ಅಂತೆ ಅಮ್ಮ 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 ಯಾವ್ದೇವ್ರು ಬರುತ್ತೆ ಅದು ಮೈ ಮೇಲೆ ಎಲ್ಲ ರಾತ್ರಿ ಹೊತ್ತು ನಶೆ ತಗೊಂಡಾಗ ಬರೋ ಅಂಥದ್ದು. ಕರೆಕ್ಟಾಗಿ ಹೇಳ್ಬೇಕು. 2026ಕ್ಕೆ ಅದ್ರ ಸಂಬಂಧಪಟ್ಟಂಗೆ ಒಂದಷ್ಟು ಕ್ವಶನ್ಗಳು ಕೇಳ್ತೀನಿ. ಠಕ 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 ಅಂತ ಹೇಳ್ಬೇಕು, ಆಯ್ತಾ? ಹೌದು ಗುರುಜಿ. ಈ 2026 ಆ ವರ್ಷದಲ್ಲಿ ಇನ್ನೂ ನಡೆದನ್ನು ನಾನು ஒரு ಕ್ವಶನ್ ಕೇಳ್ಕೊಂಡು ಅದು ಕರೆಕ್ಟಾಗಿ ನಿಮಗೆ 1 ಲೈನ್ ಹೇಳ್ಬಿಡ್ಬೇಕು ಆನ್ಸರ್. ಅರ್ಧ ತಮಿಳು ಅರ್ಧ ಕನ್ನಡ. ಒಂದು ಆ ಸ್ಲ್ಯಾಂಗಲ್ಲಿ ಹೊಡಿತೀಯಲ್ಲ, ಒಂದು ಆವಾಜ್ ಹಾಕೋ ಅವನಿಗೆ. ಮಾತಾಡಿದ್ರೆ ನಾ ಫುಲ್ ಕನ್ನಡದಲ್ಲಿ ಮಾತಾಡ್ಬೇಕಲ್ಲ, ಫುಲ್ ತಮಿಳಲ್ಲಿ ಮಾತಾಡ್ಬೇಕಲ್ಲ, ಬೆರಕೆ ಬರ್ಕೆ ಮಾಡಿ ಮಾತಾಡ್ತಾನೆ. ಅಲ್ಲಿಗೆ ಅರ್ಥ ಐತಿ ಕೊಡ್ತಾರ ನಾಯಿ ನನ್ನ ಮಗ ಸುಮ್ಮನೆ ನಿಂತ್ಕೋ. ಬ್ಯಾಸ್ ಮಟ್ಟ ಸ್ಟ್ರಾಂಗ್ ಇಲ್ಲ ಇವನು. ಏನೋ ಅವಳಿ ಜವಳಿ ಮಕ್ಳು ಮಾಡ್ತಾನೆ ಮಾಡ್ತೀನಿ. ಏಯ್ ನೋಡು, ವಿಶೇಷವಾಗಿ ಕರಿಗಡ್ಬೋ ತಿಳ್ಕೊ. ಇತ್ತೀಚೆಗೆ ಬಂದವಳು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ನೀನು 50 ವರ್ಷದಿಂದ ಮುಂಡ ಮೋಚ್ಕೊಂಡಿದ್ದೀಯ. ಫಸ್ಟ್ ಮ್ಯಾಟ್ರು ಬನ್ನಿ. ಏಯ್ ಮ್ಯಾಟ್ರು ಗೀಟ್ರು ಅಂದ್ರೆ ಮೀಟರ್ ಆಫ್ ಮಾಡ್ಬಿಡ್ತೀನಿ. 2026ಕ್ಕೆ ಏನ್ ನಿಂತ್ಕೊಳ್ಳುತ್ತೆ, ಏನ್ ಬಿದೋಗುತ್ತೆ, ಏನ್ ಮಲ್ಕೊಳ್ಳುತ್ತೆ, ಏನ್ ಎದ್ದೇಳುತ್ತೆ ಅದನ್ನ ಕೇಳ್ತಾ ಇದ್ದೇನೆ. ಓಹೋ, ಬೀಳೋದು ಹೇಳೋದು ಇನ್ನೇನು. ಸರ್ಕಾರ ಬೀಳ್ಬಹುದು, ಸರ್ಕಾರ ಏಳಬಹುದು, ಸೂರ್ಯ ಬೀಳ್ಬಹುದು, ಚಂದ್ರ ಏಳಬಹುದು, ನಕ್ಷತ್ರ ಓಡಬಹುದು, ಗ್ರಹಗಳು ಸುತ್ತಬಹುದು. ಅಯ್ಯಯ್ಯೋ, ಅಲ್ಲ ಈ ಭೂಮಿ ಗೀಮಿ ಗ್ರಹಗಳೆಲ್ಲ ಸುತ್ತೋದು ಕಾಮನ್ ಅಲ್ವಾ? ಅದು ಕಾಮನ್ನೇ. ಆದ್ರೆ ನಾನು ಹೇಳೋದು ಸ್ಪೆಷಲ್ ಆಗಿರುತ್ತೆ. ಏನು? ಭೂಮಿ ಕೆಳಗಡೆ ಇರುತ್ತೆ, ಆಕಾಶ ಮೇಲಿರುತ್ತೆ. ರೀಲ್ಸು ಫೇಸ್ಬುಕ್ ಅಲ್ಲೂ ಬರುತ್ತೆ, ಇನ್ಸ್ಟಾಗ್ರಾಮ್ ಅಲ್ಲೂ ಬರುತ್ತೆ. ಮೂಗಿಂದ ಗೊಣ್ಣೆ ಬರುತ್ತೆ, ಬಾಯಿಂದ ಜೊಲ್ ಬರುತ್ತೆ. ಬೆಳಿಗ್ಗೆ ಎದ್ರೆ ಎಲ್ಲ ಇದಿದ್ರೆ ಆರೋಗ್ಯವಾಗಿರೋದು. ನಾನು ಮೊದಲೇ ಹೇಳಿದ್ದೀನಿ. ಇನ್ನೊಂದೇ ಒಂದು ಕ್ವಶನ್ ಕೇಳ್ತೀನಿ, ಬೈಬಾರ್ದು. ಅದ್ ಏನ್ ಕೇಳ್ತೀಯ ಪಟ ಪಟ್ ಅಂತ ಕೇಳಬೇಕು. ನಾನು ಚಟ ಚಟ್ ಅಂತ ಉತ್ತರ ಹೇಳ್ತೀನಿ. ಏನಿಲ್ಲ ಏನಿಲ್ಲ ಅಂದ್ರೆ ಬಿಡು.
ಅಂದ್ರೆ ಪಾಲಿಟಿಕ್ಸ್ ಬಗ್ಗೆ ಒಂದ್ 2 ಕ್ವಶನ್ ಕೇಳ್ತೀನಿ ಅಂತ. ಕೇಳಿ ಯಾರ್ದು ಬೇಕಾದ್ರು. ಮೊದಲನೇದು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಹೌದಾ ಹುಲಿ ಅವರ ಭವಿಷ್ಯ ಹೇಗಿದೆ? ಓಹೋ, ನಮ್ಮ CM ಅಂತಂದ್ರೆ ಔದಾವುಲಿಯ ರಾಮಯ್ಯ ಅವರು, ಅನ್ನ ರಾಮಯ್ಯ ಅವರು, ಟಗರು ರಾಮಯ್ಯ ಅವರು, ಆ ಬನ್ನಿ ರಾಮಯ್ಯ ಅವರು, 2,000 ರೂಪಾಯಿ ರಾಮಯ್ಯ ಅವರು, ಗ್ಯಾರಂಟಿ ರಾಮಯ್ಯ ಅವರು, ಕುರ್ಚಿಗೋಸ್ಕರ ಡೆಲ್ಲಿಯಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡ್ತಾ ಇರೋ ರಾಮಯ್ಯ ಅವರು. ಓಹೋ, ಏಯ್ ಹೊಡಿರಿ ಕಪಾಲ್ಕೆ ಆ ರಾಮಯ್ಯ ಅವರು, ಏಯ್ ಕಳ್ಸಾಚೆಗೆ ಆ ರಾಮಯ್ಯ ಅವರು. ಓಹೋ, ಏಯ್ ಆ ರಾಮಯ್ಯ ಅವರು. ವಿಶೇಷವಾಗಿ ಕೂತ್ಕೊಳಕ್ ಆಗೋದಿಲ್ವೇ ಆ ರಾಮಯ್ಯ ಅವರು. ಯಾಕೆ ಕಳ್ತಾ ಇದ್ದೀರಾ? ಎಲ್ಲ ಒಂದೇ ರಾಮಯ್ಯ ಅವರು ತಾಲೆ, ಯಾಕೆ ಹಿಂಗ್ ಎಳ್ದು ಹೇಳ್ತಾ ಇದ್ದೀರಾ? ಓ, ತಾವು ಬೇರೆ ಒಂದು ವಿಷಯ ತಗೊಂಡು ಹಿಂಗೆ ಎಳ್ದು ಬೆಳಿಗ್ಗೆಯಿಂದ ಸಂಜೆ ತನಕ ತೋರ್ಸಲ್ವೇ? ನಾವು ನೋಡಲ್ವೇ? ಬಾಯಿ ಮುಚ್ಚಿಬಿಟ್ಟು ಕೇಳಿಸ್ಕೋಬೇಕು ನೋಡಿ. ವಿಶೇಷವಾಗಿ ಹೇಳ್ತೀನಿ, ನಮ್ಮ CM ರಾಮಯ್ಯ ಅವ್ರದ್ದು ಹೇಗಿದೆ ಅಂದರೆ, ಕುರ್ಚಿ ಭಾಳ ಗಟ್ಟಿಯಾಗಿದೆ. ಅದು ಏನೋ ತುಕ್ಕಿಡ್ದಿರೋ ತಗಡನ್ನ ಅವರು ಸ್ವಲ್ಪ ವಾರ್ನಿಷ್ ಮಾಡಿಸಿ, ಟಿಂಕರಿಂಗ್ ಮಾಡಿಸಿ, ಪೇಂಟಿಂಗ್ ಮಾಡಿಸಿ, ಎಲ್ಲಕ್ಕೂ ಹಾಕಿ ತಗಡು ಶೀಟ್ನ ಬಡ್ದು ಕುರ್ಚಿಗೆ ಬಂದು, ಅದೇ ಯಾವುದೋ ಒಂದು ಸ್ಪೀಡಾಗಿ ಬರುತ್ತಲ್ಲ ಟ್ರೈನು, ಗನ್ ಟ್ರೈನು ಅಲ್ಲ ರಾಕೆಟ್. ತಪ್ಪಾಗಿ ಹೇಳ್ತಿರಲ್ಲ, ಮೆಟ್ರೋ ಟ್ರೈನು. ಓ ಅಷ್ಟೇ ಮುಂಡ ಮೋಸ್ತು. ಯಾವುದೂ ಅಲ್ಲ, ಫಾಸ್ಟಾಗಿ ಬಂದು ಒಕ್ಕರ್ಸ್ಕೊಳ್ಳೋದು ಯಾವುದು ಗೊತ್ತಾ? ಬುಲೆಟ್ ಟ್ರೈನು. ಆ ಟ್ರೈನ್ ಬಂದು ಹೊಡೆದ್ರು ಬಾಲಯ್ಯ ಸಿನಿಮಾದಲ್ಲಿ ಹಿಂದಿಗೆ ರಿಬೌಂಡ್ ಆಗುತ್ತಲ್ಲ, ಹಾಗೆ ಬುಲೆಟ್ ಟ್ರೈನೇ ಹೋಗ್ಬಿಡುತ್ತೆ. ಅಷ್ಟು ಗಟ್ಟಿಯಾಗಿ ನಮ್ಮ ಹೌದೌಲಿಯ ರಾಮಯ್ಯ ಅವರು ಚೆನ್ನಾಗಿ ಶೀಟು ಮೊಳೆ ಪಾಳೆ ಹೊಡೆದು ಗಟ್ಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದರೂ ಆ ಒಳಗಡೆ ಇರ್ತಕ್ಕಂಥ ಕಾಲನ ಮರ ಸ್ವಲ್ಪ ಕುಟ್ಟಿಡಿದಿದೆ ಅನ್ಸುತ್ತೆ, ಯಾಕೋ ಅಲಗಾಡ್ತಾ ಇದೆ. ಅಂದರೆ ಕಾಲ್ನಂಗೆ ಇರುತ್ತೆ, ಮೂರ್ಕೊಂಡು ಹೋಗ್ಬಿಡ್ಬೋದು ಕುರ್ಚಿ. ಆ ಥರ ಸಂಭವ ಇದೆ, ಜನವರಿನಲ್ಲಿ ಆಗೋ ಸಾಧ್ಯತೆಗಳಿದೆ. ಆದರೆ ಆ ಸಾಧ್ಯತೆಗಳಲ್ಲಿ ಅವರು CM ಸ್ಥಾನನ ಬಿಟ್ಕೊಡಬಹುದು, ಕೊಡದೆ ಇರಬಹುದು ಒಂದು. ಆದರೆ ಅದರ ಮೇಲೆ ಒಂದು ದೊಡ್ಡದಾಗಿರ್ತಕ್ಕಂಥ ಬಂಡೆ ಬಂದು ಕೂತ್ಕೊಳ್ಳೋಂಥ ಚಾನ್ಸಸ್ ಇದೆ ನೋಡಿ. ಆ ಕುರ್ಚಿ ಹತ್ರಕ್ಕೆ ಬಂಡೆ ಡುಬು 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 ಅಮುಕು ಡುಮುಕು ಡಮಾಲ್ ಡುಮಾಲ್ ಡಿಮ್ಕಿ ಡಿಮ್ಕಿ ಅಂತ ಬರ್ತಾ ಇದೆ. ಅದು ಅವನದೇ ಬಂದ್ಬಿಡ್ತು ನನ್ನ ಬಾಯಿಗೆ. ಏನು ಮಾಡೋಕ್ಕಾಗಲ್ಲ, ಸಾಹಸ ದೋಷ. ಇನ್ನೇನು ಕುರ್ಚಿ ಹತ್ರ ಬರ್ತಾ ಇದೆ ಅನ್ಬೇಕಾದ್ರೆ ವಿಶೇಷವಾಗಿ ಏನು ಮಾಡ್ತಾ ಹೇಳಿ, ಬಂಡೆಗೆ ಸೈಡಲ್ಲಿ ಒಂದು ಹೋಲ್ ಕೊರಿತಾರೆ, ಒಂದು ಡೈನಾಮೈಟ್ ಇಡೋದು, ಹಚ್ಬಿಡ್ತೀನಿ ಅನ್ನೋದು, ಆ ಕಡೆ ಒಂದು ಹೋಲ್ ಕೊರಿಯೋದು, ಒಂದು ಡೈನಾಮೈಟ್ ಇಡೋದು, ಹಚ್ಬಿಡ್ತೀನಿ ಅನ್ನೋದು, ಈ ಥರದ ಕೆಲಸಗಳಾಗ್ತಾ ಇದೆ. ಅದಕ್ಕೆ ಬಂಡೆ ಸ್ವಲ್ಪ ಹುಷಾರಾಗ್ಬಿಟ್ಟಿದೆ. ಡೈನಾಮೈಟ್ ಹಚ್ಬಿಟ್ರೆ ಢಮ. ಅದಕ್ಕೆ ಹುಷಾರಾಗಿ ಹೋಗಿ ಕೂತ್ಕೊಳ್ಳೋ ತನಕ ನನ್ನ ಬಂಡೆ ಕೂತ್ಕೊಂಡ ಮೇಲೆ ಆವಾಗ ಉಳಿಯೇಟು ಬೀಳುತ್ತೆ ಸಿಕ್ಕಾಬಟ್ಟೆ. ಆವಾಗ ನಾನು ಶಿಲೆ ಹಾಕ್ತೀನಿ. ಶಿಲೆ ಆದಮೇಲೆ ವಾಟ್ ನೆಕ್ಸ್ಟ್? ಪೂಜೆ ಕೈಕಾರ್ಯ ಆಗುತ್ತೆ. ಅದಕ್ಕೋಸ್ಕರ ಹುಷಾರಾಗಿದೆ ಬಂಡೆ. ಗುರುಜಿ, ಈ CM ಕುರ್ಚಿ ಇರಲ್ಲ, ಅದು ಸ್ಟ್ರಾಂಗ್ ಆಗಿರ್ನ ಇನ್ನ ಪಣ್ಣು. ನಮ್ಮ ಹುಲಿ ಆರ್ಭಟ ನಿಲ್ಲಿಸಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ರಾಮಯ್ಯ ಅವರು ಚೇರ್ ಮೇಲೆ ಗಟ್ಟಿಯಾಗಿ ಕುತ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು? ಫೆವಿಕಲ್ ಹಚ್ಚಿ ಕೂರಿಸ್ಬಿಟ್ರೆ ಗಟ್ಟಿಯಾಗಿ ಕುತ್ಕೋತಾರೆ. ಅವಾಗ ಅವ್ರು ಎದ್ದಿಟ್ಕೊಂಡ್ರೆ ಕುರ್ಚಿ ಸಮೇತ ಎದ್ದಿಟ್ಕೊಂಡ್ಬಿಡ್ತಾರಲ್ಲ. ಹೌದೌದು ನೋಡಿ, ವಿಶೇಷವಾಗಿ ಅವ್ರ ಕುರ್ಚಿ ಗಟ್ಟಿಯಾಗಿರ್ಬೇಕು ಅಂದ್ರೆ ಮೊದಲನೇದಾಗಿ ಕೊಕೊ ಕೊಕೊ ಅನ್ನುತ್ತಲ್ಲ, ಚಿಕನ್ ನನ್ನ ಬಾಯಿಯಿಂದ ಹೇಳಲ್ಲ, ನಾಟಿ ಕೋಳಿ, ಫಾರಂ ಕೋಳಿ, ಎಲ್ಲಾ ಕೋಳಿಗಳು ಅಷ್ಟೇ. ಅದರಿಂದ ಮಾಡಿದಂತ ಖಾದ್ಯಗಳು ಅಂದ್ರೆ ಆಹಾರಗಳನ್ನ ತಿನ್ಲಿ, ಹೊಟ್ಟೆ ತುಂಬಾ ತಿನ್ನೋದು ಅವ್ರ ಇಚ್ಛೆ. ಆದರೆ ಎಲ್ಲರ ಮುಂದೆ ತಿನ್ನಬಾರ್ದು. ಎಲ್ಲರ ಮುಂದೆ ತಿಂದ್ರೆ ಏನಾಗುತ್ತೆ? ಕಣ್ಣೆಸರಾಗುತ್ತೆ. ಕಣ್ಣೆಸರಾದಾಗ ಬೇದಿ ವಾಂತಿ ಬರುತ್ತೆ. ಆಮೇಲೆ ಆರೋಗ್ಯ ಕೆಡಲ್ವೇ? ಹಾಸ್ಪಿಟ್ಲಿಗೆ ಹೋದ್ರೆ ಅಲ್ಲೋಗಿ 1-2 ದಿನ ರೆಸ್ಟ್ ಅಂದ ತಕ್ಷಣ ಮುಗೀತು ಕತೆ. ಯಾಕೆ ಹೇಳ್ತೀನಿ ಅಂತಂದ್ರೆ, ಇವತ್ತು ಭಾಳ ಕಷ್ಟ. ಯಾಕಂದ್ರೆ ಸೀಟು ಹೇಳಲಿಲ್ವಾ, ಸೀಟ್ ಎತ್ಕೊಂಡೇ ಓಡಾಡಬೇಕು ಅಂತ CM ಕುರ್ಚಿ. ಈಗ ಅದೇ ಪರಿಸ್ಥಿತಿ ಆಗಿದೆ ಅವ್ರಿಗೆ. ಬಿಟ್ರು ಅಂದ್ರೆ ಸಾಕು, ಇಳಿಸಿದ್ರು ಅಂದ್ರೆ ಸಾಕು, ರಬಕ್ ಅಂತ ಹೇಳ್ಬಿಡ್ತಾರೆ ಮೇಲೆ. ಅದಕ್ಕೋಸ್ಕರ ಅವರು ಸಸ್ಯಾಹಾರ ಮಾಡಬೇಕು. ಸಸ್ಯಾಹಾರ ಯಾವ ರೀತಿದು? ಅದೇ ಸಸ್ಯಾಹಾರ ಅಂದ್ರೆ ಮೀನು ಅಲ್ವಾ? ಒಂದು ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಮಧ್ಯರಾತ್ರಿ ಅಮೆಜಾನ್ ಅರಣ್ಯ ಪ್ರದೇಶಕ್ಕೆ ಹೋಗ್ಬೇಕು. ಅಲ್ಲಿ ಹೋದ್ರೆ ಅರಳಿ ಮರ ಸಿಗುತ್ತೆ. ಅರಳಿ ಮರದ ಹತ್ರ ಒಂದು 3 ಎಲೆ ಇರುತ್ತೆ. ಆ 3 ಎಲೆ ಎತ್ಕೊಂಡ್ಬಿಟ್ಟು ಅದರದ್ದೊಂದು ಚಕ್ಕೆ ಎತ್ಕೊಂಡು ಅದನ್ನ ಮನೆಗೆ ತಂದು ಅದನ್ನ ಚೆನ್ನಾಗಿ 1 ಲೀಟರ್ ನೀರಿನಲ್ಲಿ ಹಾಕಿ ಕುದಿಸಿ 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 ಅರ್ಧ ಲೀಟರ್ ಅಲ್ಲ 1/4 ಲೀಟರ್ ಆಗೋ ಥರ ಮಾಡ್ಕೋಬೇಕು. ಬೇಡ ಬಿಡಿ. ಆಮೇಲೆ ಅದನ್ನ ಊಟ ಆದ್ಮೇಲೆ ರಾತ್ರಿ ಮಲ್ಕೊಳ್ಬೇಕಾದ್ರೆ ಮನೆ ದೇವ್ರ ಇಷ್ಟಾರ್ಥ ನೆನೆಸ್ಕೊಂಡು ಅದನ್ನ
ಕುಡಿಬೇಕು. ಆವಾಗ ನೋಡಿ ಆರೋಗ್ಯ ವೃದ್ಧಿ ಆಗುತ್ತೆ. ಬೇಡ ಬಿಡಿ, ನಾವು ಬೆರಕೆ ಸೊಪ್ಪಿನ ಸಾರು ತಿನ್ನೋಣ ಸುಮ್ಮನೆ. ಅಮೆಜಾನ್ ಪರೇಟ್ಗೆ ಹೋಗುತ್ತೆ ಹೊಸಿ ದುಡ್ಡು ಆಯ್ತು. ಕಾಸ್ಟ್ಲಿ, ಎಲ್ಲ ಕಾಸ್ಟ್ಲಿದೆ ಹೇಳ್ತೀರಾ ಪರಿಹಾರ ನೀವು. ಓಹೋ, ನೀವು ಮಾತ್ರ ಕಾಮಿಡಿ ಮಾಡ್ಬೋದು, ನಾನು ಕಾಮಿಡಿ ಮಾಡಬಾರ್ದೆ? ಕಾಮಿಡಿ ಮಾಡಿದ್ರೆ ಹೇಗೆ? ತುಂಬಾ ಚೆನ್ನಾಗಿ ಹೇಳ್ಬಿಟ್ರಿ. ಯಶವಂತಪುರ APMC ಹೋಗೋಕೆ ಹೊಸಿ ಹೊತ್ತಾಯ್ತು, ಇವ್ರು ಅಮೆಜಾನ್ ಪರೇಟ್ಗೆ ಬೇರೆ ಹೋಯ್ತಾರೆ. ಸುಮ್ಮನೆ ಗುರುಗಳೇ. ಇರ್ಲಿ ಮತ್ತೆ ಇನ್ಯಾರ ವಿಷಯ ಬೇಕು? ಗುರುಜಿ, ಈ ಬಂಡೆ ರಾಶಿ ಹೆಂಗೆ ಇರ್ಕ್ರಿ? ಅಯ್ಯೋ ನೀನು ಅರ್ಧ ಅದು ಮಾತಾಡ್ತೀಯ, ಇದು ಮಾತಾಡ್ತೀಯ. ಒಟ್ನಲ್ಲಿ ಬಂಡೆ ಅವ್ರ ಭವಿಷ್ಯ ಏನಾಗಬೇಕು ಅಂತ ಭವಿಷ್ಯ ಅಲ್ಲ, ರಾಶಿ ಕೇಳ್ತಾವ್. ರಾಶಿ ರಾಶಿ ಏನು? ಅಲ್ಲಮ್ಮ ಅದು. ನೋಡಿ 2026 ಭವಿಷ್ಯ. ಅವರು ಬಂಡೆ ಅವರು ಎಲ್ಲ ಟೆಂಪಲ್ಗಳು ರನ್ ಮಾಡಿದ್ದಾರೆ, ಎಲ್ಲ ದೇವತೆಗಳ ಅನುಗ್ರಹ ಪಡ್ಕೊಂಡಿದ್ದಾರೆ. ಜನಗಳು ಮತ್ತೆ ಅವ್ರ ಜೊತೆ ಇರೋದು ಡಿನ್ನರ್ ಪಾರ್ಟಿ, ಆ ಪಾರ್ಟಿ ಈ ಪಾರ್ಟಿ ಅಂತ ಮಾಡಿ ವಿಶ್ವಾಸ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಆ ಕಡೆ ಈ ಕಡೆ ಅವರೇ ಸೇಮ್ ಅನ್ನೊಂದು ಎಲ್ಲ ಉದ್ಭವ ಆಗ್ತಾ ಇದೆ ಮಾತು. ಅದಕ್ಕೆ ಇವರು ಬಂಡೆ ಉದ್ಭವ ಆಗ್ತಾ ಇದ್ದಾರೆ. ಅಂದರೆ ಬಂಡೆ ಟೈಮ್ ನೋಡ್ತಾ ಇದ್ದಾರೆ. ಅಂದರೆ ಉಳ್ಕೊಬಂದು ಎಲ್ಲಿ ಕೂತ್ಕೋಬೇಕು. ನಾನು ಮೊದಲೇ ಹೇಳಿದೆ, ಅವ್ರು ಕೂತ್ಕೊಂಡಾಗ ಡೈನಾಮೈಟ್ ಇಡೋಕೆ ಬಂದರೆ ಅವ್ರು ತಪ್ಪಿಸ್ಕೊಂಡು ಬಂದು ಮತ್ತೆ ಇಷ್ಟುದ್ದ ಇಲ್ಲ ಉಳಿ ಏಟು ಬೀಳುತ್ತೆ, ಆಮೇಲೆ ಶಿಲೆ ಆಗುತ್ತೆ. ಹೌದು. ಈಗ CM ಸ್ಥಾನದಲ್ಲಿ ಕುತ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು? ದುಡ್ಡು ಹೊಡಿಬೇಕು. ಹೌದು, ಚೆನ್ನಾಗಿ ದುಡ್ಡು ಹೊಡಿಬೇಕು. ದುಡ್ಡು ಹೊಡೆದ್ರೆ ಕೂತ್ಕೋಬಹುದು, ಇಲ್ಲ ಅಂದ್ರಿಲ್ಲ. ಹಂಗಂತ ಅನ್ಕೊಂಡ್ರಾ? ಇಲ್ಲ, ಅದು ಹೇಳಿದ್ರಲ್ಲ ಎಷ್ಟೆಷ್ಟು ಕೋಟಿ ಎಲ್ಲ ಪರ್ಚೇಸ್ ಮಾಡ್ತಾರೆ ಅಂತ, ಯಾವುದು ಇಲ್ಲ. ಕೂತ್ಕೊಳ್ಳೋದಾದ್ರೆ ಕೂತ್ಕೋತಾರೆ, ಇಲ್ಲ ಅಂದ್ರೆ ಇಲ್ಲ, ಅಷ್ಟೇ. ಕೂತ್ಕೋಬೇಕಂದ್ರೆ ಏನ್ ಮಾಡ್ಬೇಕು? ಹೈಕಮಾಂಡ್ ಇಂದ ಬರುತ್ತೆ ಆದೇಶ, ಬರೋ ತನಕ ಕಾಯ್ಬೇಕಷ್ಟೇ. ಮೊಸರನ್ನ ರೆಡಿ ಏನೋ ಸಾಗರ, ದಾಳಿಂಬ್ರೆ ಸ್ವಲ್ಪ ಜಾಸ್ತಿ ಹಾಕು, ಬರ್ತೀನಿ. ಮೊಸರನ್ನ ಜೊತೆ ಹಾಗೆ ಉಪ್ಪಿನಕಾಯಿ ಇಟ್ಬಿಡ್ರಪ್ಪ. ಅಪ್ಪ, ನಮ್ ಗುರುಗಳ ಹತ್ರ ಮಾತಾಡಿ ಅವ್ರದ್ದು ಇವ್ರದ್ದು ಭವಿಷ್ಯ ಕೇಳಿ ನಮ್ಮ ಭವಿಷ್ಯ ಕೇಳದೆ ಮರ್ತೋಯ್ತು. ನನ್ಗೀಗ ಚೇಂಜ್ ಬೇಕು, ತುಂಬಾ ಬಾಯರ್ಕೆ ಆಗ್ತಾ ಇದೆ. ಈ ಮೂಡಿಂದ ಪಾರ್ಟಿ ಮೂಡ್ಗೆ ಹೋಗೋಣವಾ? ರೆಡಿ? ಇದಲ್ಲ, ಬೇರೆ ರೆಡಿ? 1 2 3 ಸ್ಟಾರ್ಟ್. ಮತ್ತೊಮ್ಮೆ ಮಗದೊಮ್ಮೆ once more. ಇನ್ನೂರು ವಾಟಿ. ನನ್ನ ಆಂಟಿ ಅಂತ್ಯಾ? ಇಲ್ಲ, ಇನ್ನೊಂದು ಸತಿ ಅಂದೆ. ಹಂಗಂದ. ಗಿಲಿಗಿಲಿ ಪಾಲಿಟಿಕ್ಸ್ಗೆ ಸ್ವಾಗತ ಸುಸ್ವಾಗತ. ಏನು ಇದಕ್ಕಿಂತ ಸ್ಟಾಪ್ ಲಾಕ್ ಹಾಕ್ಬಿಟ್ಟಿದಾನೆ? ಅಯ್ಯೋ, ನಾವು ಡ್ರೆಸ್ ಚೇಂಜಿಗೆ ಜಂಪ್ ಮಾಡಿ ಇಲ್ಲಿಗೆ ಬಂದ್ಬಿಟ್ವಿ. ಅವ್ನು ಕುಡಿದ್ಬಿಟ್ಟಿದ್ದಲ್ಲ, ಜಂಪ್ ಮಾಡಿ ಬೋರಿಗೆ ಬಿದ್ಬಿಟ್ಟ. ಹೌದು, ಇವಾಗ ಯಾರು ಚೀಫ್ ಗೆಸ್ಟ್ ಬರೋದು? ನಾನ್ ಕರೆದ್ರೆ ನನ್ ಗಂಡ ಬರ್ತಾನೋ ಇಲ್ಲ, ನಮ್ಮ ಅಪ್ಪ ಬರ್ತಾರೋ ಇಲ್ವೋ, ಆದ್ರೆ ನಮ್ ಹುಲಿ ರಾಮಯ್ಯ ಹೆಣ್ಣು ಮಕ್ಳಿಗೆ ಕೂಗಿ ಎಲ್ಲಿದ್ರು ಬರ್ತಾರೆ. ನೋಡ್ತೀರಾ? ನಾ ಕರೀಲಾ? ಕರಿಬಿಡು. ಅವ್ರಿಗೋಸ್ಕರ ಹಾಡ್ ಬರ್ದಿದ್ದೀನಿ. ಏನು ಹಾಡು? ನಮ್ಮ ರಾಮಯ್ಯ ಚಿನ್ನ ಕಂಡ್ರವ, ನಮ್ಮ ರಾಮಯ್ಯ ಡ್ಯಾನ್ಸರ್ ಕಂಡ್ರವ, ನಮ್ಮ ರಾಮಯ್ಯ ಚಿನ್ನ ಕಂಡ್ರವ, ನಮ್ಮ ರಾಮಯ್ಯ ಸಿಂಗರ್ ಕಂಡ್ರವ, ನಮ್ಮ ರಾಮಯ್ಯ ದೊಡ್ಡ ಹುಲಿ ಕಂಡ್ರವ, ನಮ್ಮ ರಾಮಯ್ಯ ಹೌದು ಹುಲಿಯ ಕಂಡ್ರವ, ನಮ್ಮ ರಾಮಯ್ಯ ಚಿನ್ನ ರಾಮಯ್ಯ, ನಮ್ಮ ರಾಮಯ್ಯ ಪ್ರೀ ಬಸು ರಾಮಯ್ಯ, ನಮ್ಮ ರಾಮಯ್ಯ ಭಾಗ್ಯ ರಾಮಯ್ಯ, ನಮ್ಮ ರಾಮಯ್ಯ ಬೆಳ್ಳಿ ರಾಮಯ್ಯ. ಬಂತೇನಮ್ಮ 2000? ಅಯ್ಯೋ ರಾಮಯ್ಯ, ನಾನಿನ ನೆಂಬಿದೆ. ಯಾಕೋ ರಾಮಯ್ಯ, ನಾನಿನ ನೆಂಬಿದೆ. ಅವರು ಬರ್ಲಿಲ್ಲ, ಇವರು ಬರ್ಲಿಲ್ಲ, ನಮ್ಮ ರಾಮಯ್ಯ ಮಾತ್ರ ಮುಂದಕ್ಕೆ ಬಂದ್ರಯ್ಯ. ಇವ್ರದ್ದೇನೋ ಗೊತ್ತೇ ಇಂಗ್ಲೀಷ್ರದು. ನಾವು 7,000 ರೂಪಾಯಿ ಕೊಟ್ಟಿದ್ದೀವಿ, ಫ್ರೀ ಬಸ್ ಮಾಡಿದ್ದೀವಿ. ಆದ್ರೂ 1 ತಿಂಗಳು 2 ತಿಂಗಳು ಕಾಯಲ್ಲ ಇವರು. ಬರಲಿಲ್ಲ ಅಂದ್ರೆ ಸಾಕು ಈ ಥರ ಸಾಂಗ್ಗಳು ಆಡ್ಬಿಡೋದು. ಇವ್ರನ್ನ ನಾ ನಿನ್ನ ನಂಬಿದೆ, ನನಗೆ 2 ಚೊಂಬುಗಳನ್ನ ನೀನು ಕೊಟ್ಟಿದೆ. ಏನು ಕೊಡ್ಲಿಲ್ಲ? 20 ತಿಂಗಳು ಹಾಕಿಲ್ವಾ? ಫ್ರೀ ಬಸ್ ಓಡಾಡ್ತಿಲ್ವಾ? ಕರೆಕ್ಟ್. ಪಾಪ ಅದಕ್ಕೆ ನಮ್ಮ ರಾಮಯ್ಯ ಚಿನ್ನ ಕಂಡ್ರವಂತೂ ಹಾಡು ಹೇಳಾರೆ. ಆದರೆ ಅದನ್ನು ಒಪ್ಕೋತೀನಿ. ಬಟ್ ಇದೈತಲ್ಲ ಕಿಂಡರ್ ಮಾಡೋ ಸಾಂಗು, ಐ ಡೋಂಟ್ ಅಕ್ಸೆಪ್ಟ್. ತಲೈವ ಅಲ್ಲಪ್ಪ, ಹೆಣ್ಮಗಳು ಪಾಪ ಚೆನ್ನಾಗಿ ಹಾಡೆಲ್ಲ ಆಡ್ತು, ನನ್ನ ಹೊಗಳ್ತು. ನೀನೇ ಕೋಳಿ ಗರ ಬಡ್ದವನಾಗಿ ನಿಂತಿದೆ. ನನಗೇನು ಕೊಟ್ಟಿಲ್ವಲ್ಲ, ಅದಕ್ಕೆ ಸೈಲೆಂಟ್ ಆಗ್ಬಿಟ್ಟೆ. ಆಕ್ಚುಲಿ ನಿಮ್ಗೆ ಕೊಟ್ಟಿದ್ದೀನಿ ನಾನು. ಏನ್ ಕೊಟ್ರಿ? ಎಣ್ಣೆ ಹೊಡೆಯಕ್ಕೆ 30% ಜಾಸ್ತಿ ಮಾಡಿದೀವಲ್ಲ. ಈ ತರ ಹಿಂಸೆ ಕೊಟ್ಟರೆ ಜನಗಳಿಗೆ ಯಾರು ನಾನು ಎಣ್ಣೆ ಹೊಡೆಯಲ್ವಲ್ಲ. ಹಾಗಾದ್ರೆ 30% ಉಳಿತಲ್ಲ, ಖುಷಿ ಪಡೋದು. 30% ಉಳಿಸಿಲ್ವ ನಿನಗೆ? ಮತ್ತೆ 2025 ನಮ್ಮ ಪಾಲಿಗೆ ಹೆಂಗಿತ್ತು ಅಂತಂದ್ರೆ, ಗೊತ್ತು, ಕ್ರಾಂತಿ ಭ್ರಾಂತಿ
ವಾಂತಿ. ಏಯ್ ಹಂಗಿಲ್ಲ ಕಣಮ್ಮ. ಇನ್ನೊಂದು ಗೊತ್ತು, ಡೆಲ್ಲಿಗೆ ಇಲ್ಲಿಗೆ, ಇಲ್ಲಿಗೆ ಅಲ್ಲಿಗೆ, ಅಲ್ಲಿಗೆ ಮತ್ತಿಲ್ಲಿಗೆ, ಇಲ್ಲಿಗೆ ಮನೆಗೆ. ಏಯ್ ಎಷ್ಟು ಅಧಿಕಾರದಲ್ಲಿ ಇಟ್ಕೊಂಡು ಎಷ್ಟು ಶಂಕುಸ್ಥಾಪನೆ, ಇನಾಗ್ರೇಷನ್ನು, ಆಮೇಲೆ ಫಂಡ್ ಬಿಡುಗಡೆ ಎಲ್ಲ ಮಾಡಿದ್ರು ನೀವು ಅಲ್ಲಿಗೆ ಇಲ್ಲಿಗೆ, ಇಲ್ಲಿಗೆ ಅಲ್ಲಿಗೆ, ಊಟ ಉಪ್ಪಿನಕಾಯಿ ಹಪ್ಪಳ ಸಂಡಿಗೆ ನಾಟಿ ಕೋಳಿ. ಗೊತ್ತು ಬಿಡಿ ನಿಮ್ದೆಲ್ಲ ಆ ಪಾರ್ಟಿ ಈ ಪಾರ್ಟಿ, ಇಡ್ಲಿ ಪಾರ್ಟಿ, ಕಾಲ್ಸು ಪಾರ್ಟಿ, ಪಿಸ್ ಪಾರ್ಟಿ. ಮಟನ್ ಕುರ್ಮಾ, ಮಟನ್ ಬಿರಿಯಾನಿ, ಮಟನ್ ವರ್ವುಲ್. ಏಯ್ 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 ಏನು ಹೇಳ್ತಾ ಇದ್ದೀರಿ ನೀವು? ಅದೇ ಸರ್ 2025 ಬರೀ ಪಾರ್ಟಿಲೆ ಮುಗ್ದೋಯ್ತಲ್ಲ ಅದನ್ನ ಹೇಳ್ತಾ ಇದೀನಿ. ಏಯ್ ನಾವು ಆ ಪಾರ್ಟಿಗಳು ಮಾಡಿರೋದೇ ಪಾರ್ಟಿ ಉಳಿಸ್ಕೊಳ್ಳೋಕ್ಕೋಸ್ಕರ. ಬರೀ ಪಾರ್ಟಿ ಉಳ್ಸಕ್ಕೆ ಮಾಡ್ತಾ ಇದ್ದೀರಾ, ಈ ಬ್ಯೂಟಿ ಉಳ್ಸಕ್ಕೆ ಏನು ಮಾಡಲ್ವಾ? 2,000 ರೂಪಾಯಿ ಕೊಟ್ಟಿಲ್ವಾ? ಅಯ್ಯೋ ಯಾವಾಗ ಸಾಲ ಅದು. ಈಗ 2025ರಲ್ಲಿ ಬರೀ ಡಿನ್ನರು, ಪಾರ್ಟಿ, ಕ್ರಾಂತಿ, ವಾಂತಿ, ಭ್ರಾಂತಿ ಇಂಥವೇ ಇದ್ದಲ್ಲ. ಇದೇನಾದ್ರೂ 2026ಕ್ಕೂ ಮುಂದೆ ಬರೀಬಹುದಾ ಅಥವಾ ಶಾಸ್ತ್ರ ಏನಾದ್ರು ಬದಲಾಯಿಸ್ತೀರಾ? ಅಯ್ಯೋ ಅದೆಲ್ಲ ಬದಲಾಗಲ್ಲ ಬಿಡಮ್ಮ, ಯಾಕಂದ್ರೆ ಕುರ್ಚಿ ಖಾಲಿ ಆಗತ್ತಲ್ಲ. ಏಯ್ ಯಾವ ಕುರ್ಚಿ ಖಾಲಿ ಆದ್ದು? ಏನಲ್ಲಿ ಟವಲ್ ಹಾಕ್ಬಿಟ್ಟಿದಾರ? ಏನೋ ಕುರ್ಚಿ ಬಿದ್ದೋಗಿದ್ದ? ಅದೇ ಕೇಳಿಸ್ಕೊಳ್ಳಿ, 2025 ಊಟ ತಿಂಡಿ ಅಷ್ಟೇ ಮಾಡಿರೋದು, ಜಸ್ಟ್ ಫಾರ್ ಖುಷಿಗೆ. ಅವ್ರ ಮನೆಗೆ ಹೋಗಿ ಊಟ ಮಾಡಿರೋದು ಇವೆಲ್ಲ. 2026 ಯಾವುದೇ ಕಾರಣಕ್ಕೂ ನೋ ಕ್ರಾಂತಿ, ನೋ ಭ್ರಾಂತಿ, ನೋ ವಾಂತಿ, ನೋ ಡಿನ್ನರ್ ಪಾರ್ಟಿ, ನೋ ನಾಷ್ಟಾ ಪಾರ್ಟಿ, ನೋ ಲಂಚ್ ಪಾರ್ಟಿ. ಹೈಕಮಾಂಡು ಸ್ವಲ್ಪ ಎಲ್ಲರೂ ಬಾಯಿ ಮುಚ್ಕೊಂಡು ಒಳ್ಳೆ ಕೆಲಸ ಮಾಡಿ ನಮ್ಮ ಪಕ್ಷದ ಒಂದು ಮರ್ಯಾದೆ ಘನತೆನ ಕಾಪಾಡಬೇಕು ಅಂತ ಹೇಳಿರೋದ್ರಿಂದ 2026 ಫಂಡ್ ರಿಲೀಸ್ ಮಾಡ್ತೀವಿ. ಇಡೀ ಕರ್ನಾಟಕದ ಅಭಿವೃದ್ಧಿಗೆ ನಾವು ಅನುದಾನವನ್ನು ಕೊಡ್ತೀವಿ. ಇರೆಸ್ಪೆಕ್ಟಿವ್ ಆಫ್ ಪಕ್ಷ ಎಲ್ಲ ಕರ್ನಾಟಕದಲ್ಲಿ ಇನ್ನೂ ಎಲ್ಲ ಕಡೆ ಶಂಕುಸ್ಥಾಪನೆ, ಅವು ಇವು ಕಾಮಗಾರಿ ಎಲ್ಲ ಧೂಳು ಮಗ ಧೂಳ್. 2026 ಪೂರ್ತಿ ಅಭಿವೃದ್ಧಿ ಪಥದತ್ತ ನಮ್ಮ ಸರ್ಕಾರದ ಚಿತ್ತ. ಈಗ 2025ರಲ್ಲಿ ಸುಮಾರು ಗುದ್ಲಿ ಪೂಜೆ ಮಾಡಿದ್ರಲ್ಲ, 26ರಲ್ಲಿ ಅದೆಲ್ಲ ವರ್ಕೌಟ್ ಆಗುತ್ತಾ? ಎಲ್ಲ ಮಣ್ಣು ಮುಚ್ಚಿಬಿಡ್ತಾರೆ. ಈಗ ಗುದ್ಲಿ ಹಾಕಿದ್ದಕ್ಕೆಲ್ಲ ಮಣ್ಣು ಮುಚ್ಚಿಬಿಡ್ತಾರೆ. ಬರ್ಲಾ? ಯಾ ರಾಮಯ್ಯ ಬಾಯ್ ಬಾಯ್ ರಾಮಯ್ಯ ಅವ್ರೆ. ತಲೆ ಟೈರ್ಡ್ ಆಗಿದೆ, ನಾವು ಹೋಗಿ ಟೀ ಕುಡ್ಕೊಂಬರೋಣ. ನೀನು ಕೂಲಾಗಿನ ನಿಲ್ಲಂಗಿಲ್ಲ, ಟೀ ಕುಡ್ಕೊಂಬರ್ಬೇಕು, ಕಾಫಿ ಕುಡ್ಕೊಂಬರ್, ಬರೀ ಇದೇ ಆಗೋಯ್ತು. ಅಲ್ಲ ಇಷ್ಟೊತ್ತರೆಗೂ ರಾಮಯ್ಯ ಅವ್ರು ಇಲ್ಲೇ ಇದ್ರಲ್ಲ, ಏನಾದ್ರು ಬೇಡಿಕೆ ಕೇಳತ್ತಾನೆ. ಹೋಗ್ಲಿ ಬಿಡು. ತಲೆವಿ ಈಗ ಯಾರು ಬರ್ತಾರೆ ಇವಾಗ್ಲಾ? ನಮ್ಮ ಅಣ್ಣ. ಯಾರದು ನಿಮ್ಮ ಅಣ್ಣ? ಚಾಮರಾಜಪೇಟೆ ಸಮೀರ್ ಭಾಯ್. ಅವ್ರು ಬರ್ತಾರಾ? ಮುರುಘ 2026ನಲ್ಲಿ ನಿಮ್ಮ ರೈಲ್ವೆ ಸ್ಟೇಷನ್ ಯಾವುದು? ರೈಲ್ವೆ ಸ್ಟೇಷನ್ ಅಲ್ಲ, ರೆಸಲ್ಯೂಷನ್. ರಿಸರ್ವೇಶನ್ ಕೊಟ್ಟಿದೀವಲ್ಲ, ಮಹಿಳೆಗೆ 30% ಕೊಟ್ಟಿದೀವ್ರಿ, ಜೆಂಟ್ಸ್ ಕೊಟ್ಟಿದೀವ್ರಿ, ಎಲ್ಲ 50% ಇರೋ ರಿಸರ್ವೇಶನ್. ರಿಸರ್ವೇಶನ್ ಅಲ್ಲ, ರೆಸಲ್ಯೂಷನ್. ಓ ರೆಸಲ್ಯೂಷನ್. ಒಂದ್ ನಿಮಿಷ ಇರು, ಅದಕ್ಕೆ ರೆಬಲ್ ಆಗಿ ಈ ತರ ತಗೊಂಡ್ಬಿಟ್ಟು ಏನಂತ ಕೇಳಿದೆ? ರೆಸಲ್ಯೂಷನ್. ರೆಸಲ್ಯೂಷನ್ ಇದೆ, ನಾನೇ ಸಿಎಂ ಆಗೋದು. ಏನಾದ್ರು ಆಗದ್ ಮಾತಾಡಿ ನಾನೇ ಸಿಎಂ ರೀ. 2027 ನಾನೇ ಸಿಎಂ. ಅಣ್ಣ ಈ ಚಾನಲ್ ಅಲ್ಲಿ ನಮಗೆ ನಾನು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ. 2026ಕ್ಕೆ ನಾನೇ ಸಿಎಂ ಅಂತ ನಾನು ಕನ್ಸು ಕಾಣ್ಬೋದು, ನಾನೇ ಸಿಎಂ ಅಂತ ನಾನು ಬೇರೆಯವ್ರಿಗೆ ಹೇಳ್ಬೋದು, ನಾನೇ ಸಿಎಂ ಅಂತ ನಾನು ಹೇಳ್ಕೋಬಹುದು. ಆದ್ರೆ ಸಿಎಂ ಅವರು ಅಂತ ಹೈಕಮಾಂಡ್ ತೀರ್ಮಾನ ಮಾಡ್ತೀರಿ. ಹೈಕಮಾಂಡ್ ಇರೋದೇ ಅದಕ್ಕೆ. ಹೈಕಮಾಂಡ್ ತೀರ್ಮಾನ ಸದ್ಯಕ್ಕೆ ಸಿಎಂ ಕುರ್ಚಿ ಖಾಲಿ ಇಲ್ಲ. ನಮ್ಮ ಹೌದಾವಲಿಯ ರಾಮ ಅವರು ಗಟ್ಟಿಯಾಗಿದ್ದಾರೆ, ಯಾರು ಹೇಳರ್ಸಕ್ಕಾಗಲ್ಲ ರೀ. ಯಾರು ಹಿಂಗೆ ಹಿಂಗೆ ಹೇಳರ್ಸಕ್ಕಾಗಲ್ಲ. ಕೊಡಿಲಿ ಕೈ. ನಮ್ದು ಹೀಗಿದೆ ದೋಸ್ತಿ, ನಮ್ದು ಸಿಎಂ ರಾಮಯ್ಯ, ನಮ್ದೆಲ್ಲ ಹಿಂಗಿದೆ ದೋಸ್ತಿ, ಕುರ್ಚಿ ಹಾಗೆ ಇದೆ. ಕಂಜಾಜ ಶಬರ ಅಂತ ಹೇಳ್ಬೇಕು. ಬಿಡಿಲಿ. ಹೊಟ್ಟೆ ಊಟ ತಿಂದಿಲ್ವಾ ನೀನು? ಅಲ್ಲಿ ಸಾಗರ ಊಟ ಕೊಸಕ್ಕಾಗ್ತಿಲ್ಲ. ಸಮೀರಣ ಸಮೀರಣ ನಮ್ಮ ಸಮೀರಣ, ಸಮೀರಣ ನಮ್ ಜೀವ ಸಮೀರಣ, ನಮ್ ಲವ್ ಸಮೀರಣ, ಕುಷ್ಕ ಬಿರಿಯಾನಿ ಸಮೀರಣ. ಜನ್ಮಕ್ಕೆ ಹಂಗಲ್ಲ ಅದು. ತಿನ್ನಂಗೆ ನಮ್ಮ ಸಮೀರಣ್ಣ ಚಾಮರಾಜಪೇಟೆ ಸಮೀರಣ್ಣ, ಮುಂದಿನ ಸಿಎಂ ಚಾಮರಾಜಪೇಟೆ ಸಮೀರಣ್ಣ ಅಂತ ಇತ್ತು. ಆ ಲೈನ್ ತೆಗಿಸ್ತೇನೆ ನಾನು. ಮುಂದಿನ ಸಿಎಂ ಆಗ್ಬೋದ್ರಿ. ಮುಂದಿನ ಸಿಎಂ 2028 ಇಲ್ಲ. ದೇವ್ರು ಆಯುಷ ಕೊಟ್ಟಿದ್ದಾನೆ ದೇವ್ರು. ನಾವು 28 ಅಂದ್ರೆ 48 ಆಗ್ತೀವಿ. ಒಟ್ಟಿನಲ್ಲಿ ಸಿಎಂ ಆಗ್ತೀವ್ರಿ ನಾವು. ಸಿಎಂ ಕ್ಯಾಂಡಿಡೇಟ್. ಅದ್ರ ಸದ್ಯಕ್ಕೆ ಕುರ್ಚಿ ಖಾಲಿ ಇಲ್ಲ. ಹೇಳ್ತಾ ಇದೀನಿ ಕೇಳಿಸ್ಕೊಳ್ಳಿ. ಮುರುಘ, ಇನ್ನೊಂದು ಚೀಫ್ ಗೆಸ್ಟ್ ಬರ್ತಾ ಇದೆ, ಟೈಮ್ ಇಲ್ಲ.
ಇದಕ್ಕೆ ಕಾರ್ಯಕ್ರಮ ಮುಗಿಸ್ಬಿಟ್ರೆ ಒಳ್ಳೇದು. ಆಯ್ತು ರೀ ಮುನ್ಸ್ವಾಮಿ ಕೋಟಿಂಗ್ ಮಾಡಿದ್ರೆ ಕೆಲಸ ಮಾಡಿ. ಓಕೆ ಓಕೆ. ನೀನು ಜಿಪೇ ನೀನು ಪಿಪೇ ಆದಷ್ಟು ಬೇಗ ಕಳಿಸ್ಬಿಡ್ರಿ. ಇವ್ರಿಗೆ ಟ್ರಾನ್ಸ್ಫರ್ ಇಮಿಡಿಯೇಟ್. ಟಿಂಗ್ ಟಂಗ್ ಟಡಂಗ್ ಟಿಂಗ್ ಟಂಗ್ ಟಡಂಗ್ ಅಂತ ಬರುತ್ತೆ. ಕಂದಾಯ ಓಕೆ, ಅಲ್ಲ ಸಮೀರಣ್ಣ, ಒಂದು ಕೇಕರ್ ಕಟ್ ಮಾಡಿಸ್ಕೊಂಡು ಹೋಗ್ಬೋದು. 2 ಬಕೆಟ್ ಬಿರಿಯಾನಿ ಕಳಿಸ್ಬಿಡಿ ಇಬ್ರಿಗೂ. ಬಕೆಟ್ ಬಿರಿಯಾನಿ ಪಿಂಡ. ಇಷ್ಟೊತ್ತು ಕ್ಲಾಪ್ ಹೊಡೆದಕ್ಕೆ 10 ರೂಪಾಯಿ ಕೊಡ್ಲಿಲ್ಲ ನೋಡಿ. ನಾವ್ ಈ ತರ ಖಾಲಿ ಪಲಾವ್ನೆಲ್ಲ ಕರೆಸ್ಬಾರ್ದು. ನಾವೇನಿದ್ರು ನಮಗೋಸ್ಕರ ಖರ್ಚು ಮಾಡ್ತಾರಲ್ಲ ಅಂತ ಪಾರ್ಟಿಗಳನ್ನ ಕರೆಸ್ಬೇಕು. ಈಗ ನೆಕ್ಸ್ಟ್ ಅಂತ ಪಾರ್ಟಿ ಕರೆಸ್ತೀನಿ ನೋಡಿ. ಇವಾಗ ಬರ್ತಾ ಇದ್ದಾರೆ ಮಾತ್ಗೂ ಅವರು ಹಾಕೊಳ್ಳೋ ಹ್ಯಾಟು ಬೂಟು ಕೋಟಿನ ರೇಟು ಮಾತಾಡೋ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಡಾಗ್ ಸಾಗರ್. ಸುಳ್ಳೇ ಸುಳ್ಳು ಈ ಭೂಮಿ ಮ್ಯಾಲೆ ಎಲ್ಲ ಸುಳ್ಳು, ನಾನು ಸುಳ್ಳು ನೀನು ಸುಳ್ಳು ಅವನು ಸುಳ್ಳು ಇವನು ಸುಳ್ಳು. ಆಕ್ಚುಲಿ ಈ ಸಾಂಗ್ ನಾನು ಚಿಕ್ಕ ವಯಸ್ಸಲ್ಲಿ ಅಂದ್ರೆ ಈ ಸಾಂಗ್ ಬರೋಕ್ಕಿಂತ ಮುಂಚೆನೆ ನನಗೆ ಕೇಳಿಸಿದ್ರು ಪ್ರೇಮ್ ಅವರು. ಹೌದಾ? ಅದನ್ನ ನಾನು ಕೇಳಿದ್ದೆ. ಅದನ್ನ ನೀವು ಆಡ್ತಿರೋದು ನೋಡಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ವೆರಿ ಗುಡ್ ವೆರಿ ಗುಡ್. ತುಂಬಾ ಖುಷಿ ಆಗುತ್ತೆ ನಿಮ್ಮನ್ನ ನೋಡಿ. ನಮಗೆ ಆಕ್ಚುಲಿ ತುಂಬಾ ಖುಷಿ ಆಗ್ತಿದೆ. ಯಾವ ತರ ಖುಷಿ? ಸಾಗರ್ ಸಾಗರ್ ಸಾಗರ್. ಇದನ್ನೆಲ್ಲ ಕೇಳಿಸ್ಕೊಂತಾ ಇದ್ರೆ ನಂಗೆ ನನ್ನ ಕಾಲೇಜ್ ಡೇಸ್ ನೆನಪಾಗುತ್ತೆ. ಅಲ್ಲಿ ಹುಡುಗಿರು ಇರೋ ಬರೋ ಹುಡುಗಿರ್ನೆಲ್ಲ ನನ್ನ ನೋಡ್ಬಿಟ್ಟು ಸಾಗರ್ 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 ಅಂತಿದ್ರು. ನಾನು ಅವಾಗ್ಲೇ ಡಾಗ್ಸ್ ಆಗ್ತಿದ್ದೆ. ಅದಕ್ಕೆ ಅವಾಗ್ಲಿಂದ ಡಾಗ್ ಸಾಗರ್ ಅಂತ ಇದ್ರು. ನಿಮ್ಗೆ ಗೊತ್ತಿಲ್ಲ, ನಾನು ಕಾಲೇಜ್ಗೆ ಬಂದು ನಿಜವಾಗ್ಲೂ ಗೊತ್ತಿಲ್ಲ ಬಿಡಿ. ನೀವು ನಂಬಲ್ಲ. ನಂಬಲ್ಲ ಬಿಡಿ. ನಾನು ಮುಂಚೆ ಕಾಲೇಜ್ಗೆ ಫ್ಲೈಟ್ ಅಲ್ಲಿ ಹೋಗ್ತಾ ಇದ್ದೆ. ಕಾಲೇಜ್ಗೆ ಫ್ಲೈಟ್ ಅಲ್ಲಿ ದಿನ ಕಾಲೇಜ್ಗೆ. ದಿನ? ಹೌದೌದು. ಪೆಟ್ರೋಲ್ ಹಾಕಿಸ್ತಿದ್ರ ಡೀಸೆಲ್ ಹಾಕಿಸ್ತಿದ್ರ? ಫ್ಲೈಟ್ ಬಂದು ನಂದಲ್ಲ, ಅದಕ್ಕೆ ಏನಾಗ್ತದೆ ಅಂತ ಗೊತ್ತಿಲ್ಲ. ಸುಳ್ಳೆಲ್ಲ ಹೇಳ್ಬಾರ್ದು. ನೀವು ಸುಳ್ಳು ಹೇಳಲ್ಲ ಬಿಡಿ ಸರ್. ಸತ್ಯ ಹರಿಶ್ಚಂದ್ರ ತುಂಡು ಅಂದ್ರೆ ನೀವೇ. ಹೌದು, ಮಾತಾಡಿ ನಾನು ಬನ್ನಿ. ಮಾತಾಡಿ ಮಾತಾಡಿ. ಸಾಗರ್ ಸಾಗರ್ ನಾನು ಫ್ಲೈಟ್ ಅಲ್ಲಿ ಹೋಗ್ತಾ ಇದ್ದೆ. ಅಂದ್ರೆ ನನ್ ಕಾಲೇಜ್ ಬಂದು ಅಮೆರಿಕದಲ್ಲಿತ್ತು. ಅಮೆರಿಕದಲ್ಲಿ ಇಲ್ಲೇ ಪಕ್ಕದಲ್ಲಿ ಕಲಾಸಿಪಳ್ಳಿ ಆಗ್ ಬರತ್ತಲ್ಲ ಅಮೆರಿಕಾದ. ನಾನು ಮಾತಾಡಿ ಸರ್. ಕಾಲೇಜ್ ಬಂದು ಅಮೆರಿಕದಲ್ಲಿತ್ತು. ಫ್ಲೈಟ್ ಅಲ್ಲಿ ಹೋಗ್ತಾ ಇದ್ದೆ. ಹುಡುಗಿರೆಲ್ಲ ಖರ್ಚಿಪ್ ಆಗ್ತಾ ಇದ್ರು. ಖರ್ಚಿಪಾ? ಏನಕ್ಕೆ? ಪಕ್ಕದಲ್ಲಿ ಕುತ್ಕೊಳ್ಳಿ ಅಂತ. ಫ್ಲೈಟ್ ಅಲ್ಲಿ ಸೀಟ್ ಖರ್ಚಿಪ್ ಹಾಕಿ ಸಾಗರ್ ಸಾಗರ್ ಅಂತಿದ್ರು. ನಾನು ಹೋಗಿ ಅಷ್ಟು ಎಂಜಾಯ್ಮೆಂಟ್. ಆಮೇಲೆ ಟ್ರೈನ್ ಅಲ್ಲಿ ಕೂಡ ಓಡಾಡಿದ್ದೆ ನಾನು. ಟ್ರೈನ್ ಅಲ್ಲಿ ಫ್ಲೈಟ್ ಅಲ್ಲಿ ಓಡಾಡಿದ್ರು ಟ್ರೈನ್ ಅಲ್ಲಿ ಓಡಾಡಕ್ಕೆ ಅನುಕೂಲ. ಏನ್ ಮಾಡಿ ಡಿಗ್ರಿನ ಇಲ್ಲೇ ಡೆಲ್ಲಿಲಿ ಓದಿದ್ದು. ಹಾಗಾಗಿ ನಾನು ಟ್ರೈನ್ ಅಲ್ಲಿ ಹೋಗುವಾಗ ಒಂದ್ಸರಿ ಟ್ರೈನ್ ಮಿಸ್ ಆಗೋಯ್ತು. ಈ ಕತೆ ಸಖತ್ ಇಂಟ್ರೆಸ್ಟಿಂಗ್ ಇದೆ. ಹೇಳಿ ಹೇಳಿ ಹೇಳಿ. ಟ್ರೈನ್ ಮಿಸ್ ಆಗೋಯ್ತು. ನಾನು ಇದೇನಪ್ಪ ಟ್ರೈನ್ ಮಿಸ್ ಆಗೋಯ್ತು ಏನ್ ಮಾಡೋದು ಅಂತ ಹಿಂಗ್ ತಿರುಗ್ತೀನಿ. ಟ್ರೈನ್ ಪಟ್ಟಂತ ವಾಪಸ್ ಬಂದ್ಬಿಡ್ತು. ವಾಪಸ್ಸು? ಹೌದು, ನನ್ನ ಕರ್ಕೊಂಡು ಹೋಗಕ್ಕೆ. ನಿಮ್ಮನ್ನ ಕರ್ಕೊಂಡು ಹೋಗಕ್ಕೆ? ಹೌದ್ರಿ ಸರ್. ಅವರು ಈ ಟ್ರೈನ್ ಓಡಿಸ್ತಾರಲ್ಲ ಡ್ರೈವರ್, ಅವ್ರು ಲೇಡಿ ಡ್ರೈವರ್. ಅವ್ರು ವಾಪಸ್ ಬಂದು ಸಾಗರ್ 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 ಅಂತ ಇದಾರೆ. ಇದೆಲ್ಲ ಸ್ವಲ್ಪ ಓವರ್ ಹಾಕೋಣಲ್ಲ. ಓವರ್ ಆದ್ರೇನೆ ಟ್ರೋಲ್ ಆಗೋದು. ನಿಮ್ ರೇಟ್ ಎಷ್ಟು ಸರ್? ಅದು ಸಾರಿ ಹಂಗಲ್ಲ, ಅಂದ್ರೆ ಅರ್ಥ ಒಂದು ಪ್ರೋಗ್ರಾಮ್ಗೆ ಹೋಗೋದಕ್ಕೆ ಇನ್ನು ಏನ್ ರೇಟ್ ತಗೋತೀರಾ ಅಂತ. ಮೇಡಮ್ ನಾನು ಆಕ್ಚುಲಿ ಬಂದು ಮುಂಚೆ ನಾನು ದೊಡ್ಡ ಬಾಸ್ಗೆ ಹೋಗೋಕ್ಕಿಂತ ಮುಂಚೆ ನನಗೆ ಒಂದು ಪ್ರೋಗ್ರಾಮ್ಗೆ ಒಂದು 1 ಲಕ್ಷ ಅಷ್ಟೇ 2 ಲ್ಯಾಕ್ ಕೊಡ್ತಾ ಇದ್ರು. ಅಂದ್ರೆ ಒಂದ್ ಮಿನಿಟ್ಗೆ ಮೇಡಮ್, 1 ಮಿನಿಟ್ಗೆ ಅರ್ಧ ಗಂಟೆ ಪ್ರೋಗ್ರಾಮ್ಗೆ ಅರ್ಧ ಗಂಟೆ 30 ಲಕ್ಷ ಇಲ್ಲ, ಅಷ್ಟೆಲ್ಲ ನಾವು ತಗೊಳಲ್ಲ ಸರ್. 30 ಲಕ್ಷ ಎಲ್ಲ ತಗೊಳಲ್ಲ, 29 ಲಕ್ಷ ತಗೊಂತೀವಿ. ಓಕೆ. ಈಗ ಮೇಡಮ್ ನೀವು ನಂಬಲ್ಲ ಮೇಡಮ್. ನಾನು ನಿಜವಾಗ್ಲೂ ನಂಬಲ್ಲ ಸರ್. ನಾನು ನಂಬ್ತೀನಿ. ನೋಡಿ ಈಗ ನಾನು ಮೊನ್ನೆ ಈ ಬಾತ್ರೂಮ್ನ ವಾಶ್ ಮಾಡಿದೆ ಮೇಡಮ್, ನೀವು ನೋಡಿರ್ಬೋದು ಸರ್. ಬಾತ್ರೂಮ್ನ ಎಡಗೈಲಿ ವಾಶ್ ಮಾಡ್ಬೇಕು. ಮೇಡಮ್ ಇಲ್ಲ ಮೇಡಮ್, ಡಿಫ್ರೆಂಟ್. ಈ ಬಲಗೈನಲ್ಲಿ ಬಾತ್ರೂಮ್ ವಾಶ್ ಮಾಡಿದೆ ಮೇಡಮ್. ಈಗ ನನ್ನ ಕೈನ ಈವೆಂಟ್ ಕರೀತಾರೆ ಮೇಡಮ್. ಈವೆಂಟ್ಗಳಿಗೆ ಬರೀ ನೋಡಿ ಹಾಯ್ ಮಾಡಿದ್ರೆ ನನಗೆ ಈ ಕೈಯಲ್ಲಿ 3 ಲಕ್ಷ ರೂಪಾಯಿ ಕೊಡ್ತಾರೆ ಮೇಡಮ್. ಬರೀ ಬಾತ್ರೂಮ್ ತೊಳೆದಿರೋ ಒಳ್ಳೆ ಬರ್ತದೆ ವಾಸನೆ ಬಿಡಿ. ಚೆನ್ನಾಗಿದೆ. ನೋಡಿದ್ರಲ್ಲ, ಆಕ್ಚುಲಿ ಈ ಪ್ರೋಗ್ರಾಮ್ಗೆ ನಾನು ಸುಮ್ಮನೆ ಬಂದಿಲ್ಲ. ನನಗೆ ಎಷ್ಟು ಕೊಟ್ಟಿದ್ದಾರೆ ಹೇಳಿ? ಎಷ್ಟು ಕೊಟ್ಟಿದ್ದಾರೆ ಸರ್? 5,50,550 ರೂಪಾಯಿಗಳು ಕೊಟ್ಟಿದ್ದಾರೆ ಸರ್. ಹಾಗಾಗಿ ಬಂದಿದ್ದೀನಿ. ಥ್ಯಾಂಕ್ ಯು. ನನ್ ಟೈಮ್ ಇಲ್ಲ. ನನಗೆ ನ್ಯೂಜಿಲ್ಯಾಂಡ್ ಅಲ್ಲಿ ಕಾಲ್ ಮಾಡಿದ್ದಾರೆ, ಬರ್ತೀನಿ. ಥ್ಯಾಂಕ್ ಯು. ನ್ಯೂಜಿಲ್ಯಾಂಡ್ ಅದು ರೂಪಾಯಿ ಕೊಟ್ಟು ಹೋಗ್ಲಿಲ್ಲ. ಒಳ್ಳೆ ಪಾರ್ಟಿ ಕರ್ಸೋಣ ಅಂತ ಹೋಗಿ ಇಂಥವ್ರನ್ನೆಲ್ಲ ಕರೆಸ್ತೀವಲ್ಲ. ನಾನಾ ಕರ್ಸಿದ್ದು, ನೀವೇ ಕರ್ಸಿದ್ದು. ಏನ್ ಮಾಡ್ತೀರಾ? ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕರೆದೆ. ಹೋಗ್ಲಿ ಬಿಡಿ. ಸರಿ, ಪ್ರೋಗ್ರಾಮ್ ಈಗ ಪಾರ್ಟಿಗೆ ಸೈಡ್ಸ್ಗೆ ನೀವು ದುಡ್ಡು ಹಾಕಿ, ಜ್ಯೂಸ್ಗೆ ನಾನ್ ದುಡ್ಡು ಹಾಕಿ. ಸರಿ ಓಕೆ. ನೋಡಿದ್ರಲ್ಲ, ಇಷ್ಟೊತ್ತರೆಗೂ ನಾವು ಮಾಡಿದ್ದೀರಾ ತಮಾಷೆಗಾಗಿ. ಇದನ್ನ ಯಾರು ಹಚ್ಕೋಬೇಡಿ, ಮನ್ಸಿಗೆ ಕೊಚ್ಕೋಬೇಡಿ. ಓಕೆ.